ನಮಸ್ಕಾರ, ನಾನು ಶಿವಕುಮಾರ್. ಸೊ ಎಕ್ಸಸೈಸ್ 3.3 ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಸೊ ಎಕ್ಸಸೈಸ್ 3.3 ಸೆಕೆಂಡ್ ಕ್ವೆಶನ್, ಸೆಕೆಂಡ್ ಮೇನ್ ಕ್ವೆಶನ್, ಥರ್ಡ್ ಸಬ್ ಕ್ವೆಶನ್. ಕ್ವೆಶನ್ ಏನು ಹೇಳುತ್ತೆ ನೋಡೋಣ. ದ ಸಮ್ ಆಫ್ 2 ಡಿಜಿಟ್ಸ್ ಆಫ್ ಅ 2 ಡಿಜಿಟ್ ನಂಬರ್ ಈಸ್ 9. ಸೊ ಒಂದು 2 ಡಿಜಿಟ್ ನಂಬರ್ ಇದೆಯಾ, ಯಾವುದೋ ಒಂದು 2 ಡಿಜಿಟ್ ನಂಬರ್ ಇದೆ. ಫಾರ್ ಎಕ್ಸಾಂಪಲ್ 2 ಡಿಜಿಟ್ ನಂಬರ್ 22. ಸೊ ಇದು ಎರಡನ್ನೂ ಆ್ಯಡ್ ಮಾಡಿದಾಗ 2 + 2 4 ಆರ್ 1 15. ಇದು ಎರಡನ್ನೂ ಆ್ಯಡ್ ಮಾಡಿದಾಗ 6. ಸೊ ಅದೇ ಥರ ದ ಸಮ್ ಆಫ್ 2 ಡಿಜಿಟ್ಸ್ ಆಫ್ ಅ 2 ಡಿಜಿಟ್ ನಂಬರ್, ಸಮ್ ಆಫ್ ದ ಡಿಜಿಟ್ಸ್ ಆಫ್ ಅ 2 ಡಿಜಿಟ್ ನಂಬರ್, 2 ಡಿಜಿಟ್ ನಂಬರ್. ಓಕೆ, ಸೊ 10 ತೊಗೋಬೋದು. 1 + 0 is 1. ಈ ಥರ 2 ನಂಬರ್ ಇದೆ. ಓಕೆ, ದ 2 ಡಿಜಿಟ್ ನಂಬರ್ ಈಸ್ 9. ಸೊ ಸಮ್ ಮಾಡಿದಾಗ ಆಲ್ಸೋ 9 ಟೈಮ್ಸ್ ದಿಸ್ ನಂಬರ್ ಈಸ್, ಅಂದರೆ ಈ ನಂಬರ್ದು ಈ ಫಾರ್ ಎಕ್ಸಾಂಪಲ್ ಇವಾಗ 15 9 ಟೈಮ್ಸ್ ಅಂದರೆ ಮಲ್ಟಿಪ್ಲೈ ಬೈ 9 ಈಸ್ ಟ್ವೈಸ್ ದ ನಂಬರ್ ಒಬ್ಟೇನ್ಡ್, ಅಂದರೆ 2 ಪಟ್ಟು, ಟ್ವೈಸ್ ದ ನಂಬರ್ ಒಬ್ಟೇನ್ಡ್ ಬೈ ರಿವರ್ಸಿಂಗ್ ದ ಆರ್ಡರ್ ಆಫ್ ದ ಡಿಜಿಟ್. ರಿವರ್ಸಿಂಗ್ ದ ಆರ್ಡರ್ ಅಂದರೆ 5. ಆ್ಯಕ್ಚುಲಿ ಇದು ಜಸ್ಟ್ ಎಕ್ಸಾಂಪಲ್ ಮಾತ್ರ, ಬಟ್ ಆ್ಯಕ್ಚುಯಲ್ ಕ್ವಶನ್ ಇವಾಗ ನಾವು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ದ ನಂಬರ್, 2 ಅಂಕೆಯ ಒಂದು ಸಂಖ್ಯೆಯ ಅಂಕೆಗಳ ಮೊತ್ತ. ಓಕೆ, ಸಮ್ ಆಫ್ 2 ಡಿಜಿಟ್ಸ್, ಇದು 9. ಓಕೆ, ಇದರಲ್ಲಿರುವ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಿದರೆ, ಅದಲು ಬದಲು, ಸೊ ಎಕ್ಸಾಂಪಲ್ ಇಲ್ಲಿ ಈ ಥರ ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ, ಅಂದರೆ 2 ಪಟ್ಟು ಮಾಡಿದರೆ ಅದು ಮೊದಲನೆಯ ಸಂಖ್ಯೆಯ 9ರಷ್ಟು ಅಷ್ಟಕ್ಕೆ ಸಮವಾಗುತ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ನಮಗೊಂದು ಗೊತ್ತಿದೆ, ಪ್ರೀವಿಯಸ್ ಅಂದರೆ ನಮ್ದು ಬೇರೆ ಕ್ಲಾಸಸ್ ನೋಡಿದಾಗ ನಂಬರ್ ಅಂದರೆ ಒಂದು ಯೂನಿಟ್ ಪ್ಲೇಸ್ ಇರುತ್ತೆ, ಆಮೇಲೆ ಟೆನ್ಸ್ ಪ್ಲೇಸ್ ಇರುತ್ತೆ, ಆಮೇಲೆ 100, 1000, ಇದೇ ಥರ ಈ ಕಡೆ ಕಂಟಿನ್ಯೂ ಆಗುತ್ತೆ. ಬಟ್ ನಮಗೆ 2 ನಂಬರ್ ಇದೆ. ಹಂಗಂದರೆ ಒಂದು ನಂಬರ್ 10th ಪ್ಲೇಸಲ್ಲಿ ಇರುತ್ತೆ, ಓಕೆ, ಆಮೇಲೆ ಒಂದು ಯೂನಿಟ್ ಪ್ಲೇಸಲ್ಲಿ ಇರುತ್ತೆ. ಸೊ ಲೆಟ್ ದ ನಂಬರ್ ಇನ್ 10th place be x. Okay, let the number in unit place be y. ಸೊ ನಮ್ಗೆ ಫಸ್ಟ್ ಒಂದು ಹೇಳಿದ್ದಾರೆ ಏನು, 2ರದ್ದು ಮೊತ್ತ. ಅಂದರೆ ನಮಗೊಂದು ಫಸ್ಟ್ ಇಕ್ವೇಶನ್ ಇದೆ, ಎಕ್ಸ್ + y = 9. ಓಕೆ, ಸೊ ಆ ನಂಬರ್ ಯಾವುದಾಗುತ್ತೆ, XY ಈ ಥರ ಇರುತ್ತೆ. ಇದನ್ನ ಎರಡನ್ನೂ ಆ್ಯಡ್ ಮಾಡಿದಾಗ 9 ಬರುತ್ತೆ. ಓಕೆ, ಸೊ ಇದು ಫಸ್ಟ್ ಇಕ್ವೇಶನ್. ಸೆಕೆಂಡ್ ಇಕ್ವೇಶನ್ ಫೈಂಡ್ ಔಟ್ ಮಾಡಬೇಕಂದ್ರೆ, ಸೊ ಇದರಲ್ಲಿರುವ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ, ಓಕೆ, ಸೊ ಇದರಲ್ಲಿರೋ ಈಗ ಫಾರ್ ಎಕ್ಸಾಂಪಲ್ 10x + y ಈ ಥರ ಬರ್ಕೋಬೋದಾ, 10x + y, ಯಾಕಂದರೆ ಇದು 10th ಪ್ಲೇಸ್. ಫಾರ್ ಎಕ್ಸಾಂಪಲ್ ಈ ನಂಬರ್ 10x, ನಮಗೆ 15 ಬೇಕಾ, +y. ಸೊ 10 ಪ್ಲೇಸ್ x ವ್ಯಾಲ್ಯೂ 1 + 5 y ವ್ಯಾಲ್ಯೂ 5, 10 + 5 15, ಸೇಮ್ ಇದೇ ಥರ ಬಂತ. ಸೊ ಇದನ್ನು ನಾವು ಈ ಥರ ಬರ್ಕೋಬೋದಾ. ಓಕೆ, ಸೊ ಇದನ್ನ ನಂಬರ್ ರಿವರ್ಸ್ ಮಾಡಿದಾಗ 2 ಪಟ್ಟು ಬರುತ್ತೆ, ಬಟ್ ಇದು 9 ಟೈಮ್ಸ್ ಈಕ್ವಲ್ ಇರುತ್ತೆ. ಓಕೆ, ಸೊ ಈಗ ನಾನು ಇದನ್ನ ರಿವರ್ಸ್ ಬರೆದಾಗ 10y + x, ಈ ನಂಬರ್ನ ರಿವರ್ಸ್ ಮಾಡಿದಾಗ y ವ್ಯಾಲ್ಯೂ 5 + x ವ್ಯಾಲ್ಯೂ 1 51, ಇದು ರಿವರ್ಸ್ ಬಂತ. ಸೊ ಇದೇ ಈ ಕ್ವಶನ್ನಿಂದ ಅರ್ಥ. ಓಕೆ, ಸೊ ಇದನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 9 × 90x + 9y = 2 × 20, 20y + 2x. ಕ್ಲಿಯರ್. ಸೊ ಎರಡನ್ನೂ ಸಾಲ್ವ್ ಮಾಡಬೇಕು. 90x ಈ + 2xನ ಈ ಕಡೆ ತೊಗೊಂಬಂದಾಗ -2x, ಓಕೆ, + 9y, ಈ 20yನ ಈ ಕಡೆ ತೊಗೊಂಬಂದಾಗ -20y.
ಸೊ 90x minus 2x is 88x. ಪ್ಲಸ್ ಮತ್ತು ಮೈನಸ್, ಇಲ್ಲಿ ಗ್ರೇಟರ್ ನಂಬರ್ ಸಿಂಬಾಲ್ ಮೈನಸ್ ಬರುತ್ತೆ, ಮೈನಸ್ 9 minus 20 is 11y ಈಕ್ವಲ್ ಟು 0ನಾ, ಇಲ್ಲಿ 0 ಈಕ್ವಲ್ ಟು 0, ಯಾಕಂದರೆ ಎಲ್ಲನೂ ಈ ಕಡೆ ಬಂತು, ಇಲ್ಲಿ ಏನೂ ಉಳಿದಿಲ್ಲ. ಕ್ಲಿಯರ್? ಸೊ ಈ 88x minus 11y ಇದರಲ್ಲಿ ಕಾಮನ್ ಐಟಮ್ ಏನೇನಿದೆ, 11 into 8 into x minus 11 into y. 11ನ ಕಾಮನ್ ಮಾಡಿ ಹೊರಗಡೆ ತಗೊಂಡ್ಬಿಡೋಣ. 8x ಇಲ್ಲಿಂದನೂ 11 ಹೋಯಿತು, ಇಲ್ಲಿಂದನೂ 11 ಉಳಿತು, 8x ಆಮೇಲೆ y ಮೈನಸ್ y ಈಕ್ವಲ್ ಟು 0. ಈ 11xನ ಈ ಕಡೆ 0 ಜೊತೆ ಕಳಿಸ್ತಾ ಇದ್ದೀವಿ, ಅದು 0 ಆಗುತ್ತೆ. ಸೊ 8x minus y ಈಕ್ವಲ್ ಟು 0. ಇದು ಸೆಕೆಂಡ್ ಇಕ್ವೇಷನ್. ಸೊ 2 ಇಕ್ವೇಷನ್ ಫಾರ್ಮ್ ಆಯಿತು. ಮೇನ್ ಚಾಲೆಂಜ್ ನಿಮ್ಗೆ ಇರೋದು ಇದೆ. ಸೊ ಇದು ಯಾವ ಥರ ಬರ್ತಾ ಇದೆ ಅಂತ. ಆಲ್ಸೋ 9 times ದಿಸ್ ನಂಬರ್, ಈ ನಂಬರ್ನ ನೋಡಿ 9 times. ಸೊ ಇಲ್ಲಿ ಯಾವುದೋ ಒಂದು ನಂಬರ್ ಇದೆ, ಇದರದ್ದು 9 times ಇಂಟು 9 ಮಾಡಿದಾಗ ಈಕ್ವಲ್ ಟು ಟ್ವೈಸ್ ದ ನಂಬರ್ ಒಪ್ಟೆಂಡ್ ಬೈ, ಈ ನಂಬರ್ನ ರಿವರ್ಸ್ ಮಾಡಿದಾಗ ಒಪ್ಟೆಂಡ್ ಬೈ ರಿವರ್ಸಿಂಗ್ ದ ಆರ್ಡರ್ ಆಫ್ ದ ಡಿಜಿಟ್. ಓಕೆ, ಸೊ ಇದು ಮೇಜರ್ ಚಾಲೆಂಜ್ ಇತ್ತು, ಇದನ್ನೇ ನಾವು ಬ್ರೇಕ್ ಮಾಡ್ಕೊಂಡಿದ್ವಿ. ಓಕೆ, ಸೊ ಈ 11ನ ಇಟ್ಕೊಂಡು ನಾವು ಸಾಲ್ವ್ ಮಾಡ್ಬೋದು, ಬಟ್ ಸ್ವಲ್ಪ ಟೈಮ್ ಆಗುತ್ತೆ. ಬೆಟರ್ 11 ಕಾಮನ್ ತೆಗೆದ್ಬಿಟ್ಟು ಕ್ಲಿಯರ್ ಮಾಡೋಣ. ಸೊ 2 ಇಕ್ವೇಷನ್ ಬಂತು. ಸೊ ನಮ್ಗೆ ಏನು ಗೊತ್ತಿದೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 9. ಈಕ್ವಲ್ ಟು 9. ಆಮೇಲೆ 8x minus y x plus y equal to 9. ಓಕೆ, 8x minus y equal to 0. ಇಲ್ಲಿ ಯಾವುದು ಸಿಂಬಲ್ಸ್ ಚೇಂಜ್ ಮಾಡೋ ನೆಸೆಸಿಟಿನೇ ಇಲ್ಲ, ಯಾಕಂದರೆ ನೋಡಿ ಇಲ್ಲಿ ಆಲ್ರೆಡಿ ಪ್ಲಸ್ ಮೈನಸ್ ಇದೆ. ಮತ್ತೊಂದು ಸಲ ನಾವು ಪ್ಲಸ್ ಮೈನಸ್ ಮಾಡಿಕೊಂಡು ಇದು ಬೇಡ, ಯಾಕಂದರೆ ಎರಡರದ್ದು ಕೋಎಫಿಷಿಯಂಟ್ 1 ಇದೆ. ಸೊ ಪ್ರಾಬ್ಲಮ್ ಎಲ್ಲ ಡೈರೆಕ್ಟ್ಲಿ ಹಿಟ್ ಮಾಡ್ಬೋದು. ಸೊ 8x plus x is 9x. ಈ ಪ್ಲಸ್ ವೈ ಮೈನಸ್ ವೈ ಎರಡು ಹೋಯಿತು, 0. 9 plus 0 9. x ಈಕ್ವಲ್ ಟು 9/9. 9 1 ಸ, ಸೊ ಎಕ್ಸ್ ವ್ಯಾಲ್ಯೂ 1 ಬಂತು. ಓಕೆ, ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಯಾವ್ದಾರ ಒಂದು ಇಕ್ವೇಷನ್ಗೆ ಹಾಕೋಣ, ಇದರಲ್ಲಿ ಹಾಕೋಣ ಇಕ್ವೇಷನ್ 1, ಇದು ಇಕ್ವೇಷನ್ 2. ಸೊ ಇಲ್ಲಿ ನಾವು ಇಕ್ವೇಷನ್ 1ನಲ್ಲಿ ಹಾಕೋಣ. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 9. 1 ಪ್ಲಸ್ ವೈ ಈಕ್ವಲ್ ಟು 9. y ಈಕ್ವಲ್ ಟು 9. ಈ ಪ್ಲಸ್ 1 ಈ ಕಡೆ ಬಂದಾಗ -1. y ಈಕ್ವಲ್ ಟು 8. ವ್ಯಾಲ್ಯೂ ಸಿಗ್ತಾ? ಜಸ್ಟ್ ನಮ್ಮ ಥಿಯರಿಗೆ ಕ್ರಾಸ್ ವೆರಿಫೈ ಮಾಡೋದಕ್ಕೆ ಎಕ್ಸ್ ವ್ಯಾಲ್ಯೂ 1, ಇದು 8. ಓಕೆ, ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಅ 2 digit ನಂಬರ್ ಇಸ್ 9. ಇದು ಎರಡನ್ನ ಆ್ಯಡ್ ಮಾಡಿದಾಗ 9 ಬಂತು. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 9. 1 ಪ್ಲಸ್ 8 ಈಕ್ವಲ್ ಟು 9. ಕ್ಲಿಯರ್? ಇದಾಯಿತು. ಆಲ್ಸೋ 9 times ದಿಸ್ ನಂಬರ್, 18 into 9 ಈಸ್ ಈಕ್ವಲ್ ಟು ಟ್ವೈಸ್ ದ ನಂಬರ್ ಒಪ್ಟೆಂಡ್ ಬೈ ರಿವರ್ಸಿಂಗ್ ದ ಆರ್ಡರ್. ಟ್ವೈಸ್ ದ ನಂಬರ್ ಒಪ್ಟೆಂಡ್ ಬೈ ರಿವರ್ಸಿಂಗ್ ದ ಆರ್ಡರ್. ಇದು ಎರಡನ್ನೂ ರಿವರ್ಸ್ ಮಾಡಿದಾಗ 81. ಸೊ 8 9s are 72. 9 1s are 9. 9 plus 7 16. 162. ಓಕೆ, 2 1s are 2. 2 8s are 6. ಸೊ ನಮ್ಮ ಆನ್ಸರ್ ಸಿಕ್ತು. ಎಕ್ಸ್ ಈಕ್ವಲ್ ಟು 1, y ಈಕ್ವಲ್ ಟು 8. ಸೊ ದ ನಂಬರ್ ಈಸ್ 18. ಆ ಸಂಖ್ಯೆಯನ್ನು ಕಂಡುಹಿಡಿದ್ವಿ, ಅದರದ್ದು ವ್ಯಾಲ್ಯೂ 18. ಕ್ಲಿಯರ್? ಥ್ಯಾಂಕ್ ಯು.